ನಮಸ್ತೆ ಎಲ್ಲರಿಗೂ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಹುತೇಕ ಜನಕ್ಕೆ ಗೊತ್ತು. ಆದರೆ ಸಂಗೊಳ್ಳಿ ರಾಯಣ್ಣ ನಂತರ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಮರೆತು ಹೋದ ಹುತಾತ್ಮನ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಕರ್ನಾಟಕದ ಉತ್ತರ ಭಾಗದ ಬಿಸಿಲಿನ ದಗೆಯಲ್ಲಿ ಹುಟ್ಟಿಕೊಂಡಂತಹ ಸ್ವಾತಂತ್ರ್ಯದ ಕಿಡಿಯ ಕಥೆ ಇದು. ಅವನು ರಾಜನಲ್ಲ, ಸಂಸ್ಥಾನಿಕನಲ್ಲ, ದೊಡ್ಡ ಶ್ರೀಮಂತ ಅಲ್ಲ. ಬಡತನದಲ್ಲಿ ಹುಟ್ಟಿದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ, ಸ್ವಾಭಿಮಾನದ ಪ್ರತೀಕವಾಗಿ, ಬಡವರ ಭಾಗ್ಯನಿಧಿಯಾಗಿ, ಶ್ರೀಮಂತರಿಗೆ ಸೂಲದ ವಿಧಿಯಾಗಿ, ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿ, ತನ್ನ 24ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ, ತನ್ನ ಜನಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ ನಮ್ಮ ಸಿಂಧೂರ ಲಕ್ಷ್ಮಣನ ಕಥೆ ಇದು. ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕೇಳಿದ್ದೇವೆ, ಆದರೆ ಸಿಂಧೂರ ಲಕ್ಷ್ಮಣನ ಬಗ್ಗೆ ಕೇಳಿಲ್ಲ. ಈತನ ಚರಿತ್ರೆ ಆಗಲಿ ಅಥವಾ ಕಥೆಗಳಾಗಲಿ ಆಡಳಿತ ಮಾಡುವಂತಹ ಕಚೇರಿಗಳಲ್ಲಿ ಸಿಗಲ್ಲ, ಯಾವುದೇ ಪಠ್ಯ ಪುಸ್ತಕಗಳಲ್ಲಿ ಸಿಗಲ್ಲ. ಈತನ ಚರಿತ್ರೆ ಆಗಲಿ ಅಥವಾ ಕಥೆಗಳಾಗಲಿ ಈಗಿನ ಜನಪದಗಳಲ್ಲಿ, ಭಜನೆ ಪದಗಳಲ್ಲಿ ನಾವು ಕಾಣಬಹುದು. ಯಾಕೆಂದ್ರೆ ನಾವು ಇಲ್ಲಿವರೆಗೆ ಓದಿದ್ದು ಸುಲ್ತಾನಗಳ ಬಗ್ಗೆ, ಆದಿಲ್ ಶಾಹಿಗಳ ಬಗ್ಗೆ, ಟಿಪ್ಪು ಸುಲ್ತಾನಗಳ ಬಗ್ಗೆ. ಎಷ್ಟು ಜನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದರು, ಎಷ್ಟು ಜನನ ಕೊಂದರು, ಎಷ್ಟು ಜನ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದರು ಎಂಬ ಇತಿಹಾಸದ ಬಗ್ಗೆ, ಚರಿತ್ರೆಯ ಬಗ್ಗೆ ನಾವು ಓದಿದ್ದೇ ಹೊರತು ನಮ್ಮಲ್ಲಿದ್ದು ನಮ್ಮ ನಾಡಿಗೋಸ್ಕರ, ನಮ್ಮ ಜನಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಿ, ಬ್ರಿಟಿಷರ ಗುಂಡಿಗೆ ತಮ್ಮ ಎದೆಯನ್ನು ಕೊಟ್ಟು ಹೋರಾಡಿ ಈ ತಮ್ಮ ಪ್ರಾಣ ತ್ಯಾಗ ಮಾಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗೆ ಓದಲು ಅವಕಾಶ ಸಿಗಲಿಲ್ಲ. ಅದನ್ನು ತಿಳ್ಕೊಳ್ಳೋಕೆ ನಾವು ಪ್ರಯತ್ನನೂ ಮಾಡಲಿಲ್ಲ. ಅಂತಹ ಒಬ್ಬ ಮರೆತು ಹೋದ ಹುತಾತ್ಮನ ಕತೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಈಗಿನ ಮುಂಬೈ ಕರ್ನಾಟಕ ಅಂತ ಹೇಳ್ತೇವಲ್ಲ, ಆ ಪ್ರದೇಶದಲ್ಲಿ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನಲ್ಲಿ ಸಿಂಧೂರ್ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಸಿಂಧೂರ್ ಲಕ್ಷ್ಮಣ 1898ರಲ್ಲಿ ಜನನ ಆಗುತ್ತಾ. ಮುಂದೆ ಬೆಳೆದಂತೆ 24ನೇ ವಯಸ್ಸಿನಲ್ಲಿದ್ದಂತ, ಅಂದ್ರೆ 23-24ನೇ ವಯಸ್ಸಿನಲ್ಲಿದ್ದಂತ ಸಿಂಧೂರ ಲಕ್ಷ್ಮಣ ಅವಾಗ ಅಲ್ಲಿನ ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಅಥವಾ ತೆರಿಗೆ ಕೊಟ್ಟು ವಿಚಾರದಲ್ಲಿ ಬ್ರಿಟಿಷರು ಬಹಳಷ್ಟು ಸಮಸ್ಯೆಗಳನ್ನು ಮಾಡೋದಕ್ಕೋಸ್ಕರ ಅಲ್ಲಿನ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭ ಮಾಡ್ತಾರೆ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಿಂಧೂರ ಲಕ್ಷ್ಮಣನ ಇಬ್ಬರ ಸೋದರ ಮಾವಗಳು ಭಾಗವಹಿಸಿರ್ತಾರೆ. ಈ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಬ್ರಿಟಿಷರು ಈ ಇಬ್ಬರ ಸೋದರ ಮಾವಗಳನ್ನ ಬಂಧಿಸಿ ಬಂದಿಖಾನೆಯಲ್ಲಿ ಇಟ್ಟಿರ್ತಾರೆ. ಅವಾಗ ಒಂದಿನ ಈ ಸೋದರ ಮಾವಗಳು ತಪ್ಪಿಸಿಕೊಂಡು ತನ್ನ ತಂಗಿಯ ಮನೆಗೆ ಬರ್ತಾರೆ, ಅಂದ್ರೆ ಸಿಂಧೂರ ಲಕ್ಷ್ಮಣನ ಮನೆಗೆ ಬರ್ತಾರೆ. ಸಿಂಧೂರ ಲಕ್ಷ್ಮಣನ ಮನೆಗೆ ಬಂದು ಅಲ್ಲಿ ಅವಿತುಕೊಂಡಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರಿಬ್ರು ಈ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಆ ಮನೆಯ ಮೇಲೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಇಬ್ಬರ ಸೋದರ ಮಾವರಗಳ ಜೊತೆ ಸಿಂಧೂರ ಲಕ್ಷ್ಮಣನನ್ನು ಕರ್ಕೊಂಡು ಅರೆಸ್ಟ್ ಮಾಡಿ ಅವರನ್ನು ಕೂಡ ಜೈಲಿಗೆ ಹಾಕ್ತಾರೆ. 24ನೇ ವಯಸ್ಸಿನ ಹುಡುಗನಿಗೆ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ, ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಗೊತ್ತಿರಲಿಲ್ಲ. ಯಾವಾಗ ಸಿಂಧೂರ ಲಕ್ಷ್ಮಣ ಜೈಲಿಗೆ ಹೋಗ್ತಾನ ಅವಾಗ ಅವನಿಗೆ ಹೊರಗಿನ ಪ್ರಪಂಚ ಸ್ಪರ್ಶ ಆಗುತ್ತೆ, ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಗೊತ್ತಾಗುತ್ತೆ. ಅವರ ಸೋದರ ಮಾವರುಗಳು ಎಲ್ಲವನ್ನು ಹೇಳ್ತಾರೆ ಆ 24ರ ವಯಸ್ಸಿನ ಹುಡುಗನಿಗೆ. ಅವಾಗ ಆ 24ರ ವಯಸ್ಸಿನ ಹುಡುಗನಿಗೆ ರಕ್ತ ಕುದಿಯಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ತಪ್ಪಿಸ್ಕೋಬೇಕಂತ ವಿಚಾರ ಮಾಡ್ತಿರ್ತಾನೆ. ಸುಮಾರು 6ರಿಂದ 6.5 ಅಡಿ ಎತ್ತರದ ಸಿಂಧೂರ ಲಕ್ಷ್ಮಣ, ದಷ್ಟಪುಷ್ಟವಾದ ದೇಹ, ಸುಮಾರು 10 ಅಡಿ ಎತ್ತರದ ಗೋಡೆಯನ್ನು ಲೀಲಾಜಾಲವಾಗಿ ಜಿಗಿಯಬಲ್ಲಂತಹ ಒಂದು ದಷ್ಟಪುಟ್ಟ ದೇಹ ಹೊಂದಿದಂತ ಸಿಂಧೂರ ಲಕ್ಷ್ಮಣ ಒಂದು ದಿನ ಆ ಜೈಲಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾನೆ. ಬಂದ ದಿನಾನೇ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡಿ ಬಡಬಗ್ಗರಿಗೆ ಹಂಚಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮಾರು 10-12 ಜನದಿಂದ ಒಂದು ಸಣ್ಣ ತಂಡವನ್ನು ಕಟ್ಟಿಕೊಂಡು ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿ, ಬ್ರಿಟಿಷರ ಕಚೇರಿಗಳ ಮೇಲೆ ದಾಳಿ ಮಾಡಿ ಬಡಬಗ್ಗರಿಗೆ ಹಂಚಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಸುಮಾರು ವರ್ಷಗಳ ನಡೆಯುತ್ತೆ. ಬ್ರಿಟಿಷರು ಸಿಂಧೂರ ಲಕ್ಷ್ಮಣನನ್ನು ಹಿಡಿಬೇಕಂತ ಎಷ್ಟೊಂದು ಪ್ರಯತ್ನ ಮಾಡ್ತಾರೆ, ಆದರೆ ಆಗಲ್ಲ. ಎಂದಿನಂತೆ ಬ್ರಿಟಿಷರು ಮೋಸದ ಹಾದಿ ಹಿಡಿತಾರೆ. ಬೀಳಿಗೆ ವೆಂಕಪ್ಪಗೌಡ ಅನ್ನುವ ಒಬ್ಬ ವ್ಯಕ್ತಿ ಸಿಂಧೂರ ಲಕ್ಷ್ಮಣನಿಗೆ ತುಂಬಾ ಆಪ್ತನಾಗಿರ್ತಾನೆ. ಅವನನ್ನು ಬಂಧಿಸಿ ಚಿತ್ರಹಿಂಸೆ ಕೊಟ್ಟು ಹೇಗಾದ್ರೂ ಮಾಡಿ ಸಿಂಧೂರ ಲಕ್ಷ್ಮಣನ ಹಿಡಿಬೇಕಂತ
ಪ್ರಯತ್ನ ಮಾಡ್ತಾರೆ. ಒಂದು ದಿನ ಸಿಂಧೂರ ಲಕ್ಷ್ಮಣ ಮತ್ತು ಅವನ ತಂಡ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡುವಾಗ ಏಕಾಏಕಿಯಾಗಿ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಆ ತಂಡದಲ್ಲಿದ್ದಂತಹ ಸುಮಾರು 4-5 ಜನನನ್ನು ಕೊಂದು ಹಾಕ್ತಾರೆ. ಆದರೆ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ನಾವು ಕೊಂದಿದ್ದು ಸಿಂಧೂರ ಲಕ್ಷ್ಮಣನ ಅಂತ. ಅವಾಗ ಸಿಂಧೂರ ಲಕ್ಷ್ಮಣ ತನ್ನ ಪ್ರಾಣ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಬ್ರಿಟಿಷರಿಗೆ, ನಮ್ಮನ್ನು ಇಷ್ಟು ವರ್ಷಗಳ ಅಂದ್ರೆ ಸುಮಾರು 4 ರಿಂದ 5 ವರ್ಷಗಳ ನಮ್ಮನ್ನು ಬೇಟೆ ಆಡುತ್ತಿದ್ದಂತ 24 ವಯಸ್ಸಿನ ಹುಡುಗನನ್ನು ನಾವು ಕೊಂದಿದ್ದು ಇವತ್ತು ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಹೀಗೆ ಚರಿತ್ರೆಯಲ್ಲಿ ಮರೆಯಾದ ಒಬ್ಬ 24ರ ಹುಡುಗ ಸ್ವಾತಂತ್ರ್ಯಕ್ಕಾಗಿ ತನ್ನ ಜನಗಳಿಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿದಂತಹ 24ರ ಹುಡುಗನ ಹುತಾತ್ಮನ ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ಇದು. ಧನ್ಯವಾದ.